ಯೂಟ್ಯೂಬ್ ಚಾನೆಲ್ ಕಾಮರ್ಸ್ ಡಿವೈನ್. ಸೊ ಇವತ್ತು ನಾವು 1000 ಎಂಟ್ರೀಸ್ ಆಫ್ ಸ್ಕೋರ್ ಕಾರ್ಡ್ಸ್ ತೊಗೊಂಡಿದ್ದೀವಿ. ಸೊ 1000 ಆ್ಯಂಡ್ ಮೋರ್ ಇದೆ ಅನ್ಕೋತೀನಿ. ವಿಲ್ ಚೆಕ್ಔಟ್. ಸೊ ಕರೆಕ್ಟಾಗಿ 1000 ನಾವು. ಓಕೆ, ನೋಡೋಣ ಬನ್ನಿ. ಏನಕ್ಕೆ 1000 ಎಂಟ್ರೀಸ್ ತೊಗೊಂಡಿದ್ದೀನಿ, ವಾಟ್ಸ್ ದ ರೀಸನ್ ಅಂತ ನೋಡ್ತೀನಿ. ಇದು ಕಾಮರ್ಸ್ ಸಬ್ಜೆಕ್ಟಿನ ಲಿಸ್ಟು ಸ್ಕೋರ್ ಕಾರ್ಡ್ಸು. ಸೊ 218 ಬಂದು ಹೈಯೆಸ್ಟ್ ಸ್ಕೋರ್ ಇದೆ. ಸೊ ಆಫ್ಟರ್ ದಟ್ 212 ಇದೆ, 210 ಆ್ಯಂಡ್ 202 ಆ್ಯಂಡ್ 200, 196, 194, 192 ಹಾಗೆ ಲಿಸ್ಟ್ ಗೋಸ್ ಆನ್. ಸೊ ಇಲ್ಲಿ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ನಮ್ಮ ಸ್ಕೋರ್ ಎಲ್ಲಿ ನಿಂತ್ಕೋಬಹುದು, ಮತ್ತು ಇದು ಜಸ್ಟ್ ಪ್ರಿಡಿಕ್ಷನ್ ಮಕ್ಕಳ. ನಾನೇನು ಕನ್ಫರ್ಮ್ ಆಗಿ ಯಾವುದನ್ನು ಕೂಡ ಹೇಳ್ತಾ ಇಲ್ಲ. ಲೈಕ್ ಜಸ್ಟ್ ಫಾರ್ ಅವರ್ ರೆಫರೆನ್ಸ್ ನಾವು ಹೇಗೆ ಮಾಡ್ಕೋಬಹುದು ಅನ್ನೋದನ್ನು ಮಾತ್ರ ನಾನಿಲ್ಲಿ ಹೇಳ್ತಾ ಇರೋದು. ಮತ್ತು ಈವನ್ ಆ ಕಟ್ ಆಫ್ ಕೂಡ ಇದು ಪ್ರಿಡಿಕ್ಷನ್ ಆಗಿರುತ್ತೆ. ಇಟ್ಸ್ ನಾಟ್ ಹೀಗೆ ಆಗ್ಬೋದು ಹಾಗೆ ಆಗ್ಬೋದು ಅನ್ನೋದು ಏನೂ ಇಲ್ಲ. ಇಟ್ ಮೇ ಬಿ ಆರ್ ಮೇ ನಾಟ್ ಬಿ ಥರನೇ ಇರುತ್ತೆ. ಸೊ ಜಸ್ಟ್ ಫಾರ್ ರೆಫರೆನ್ಸು ಒಂದು. ಮತ್ತು ನಾನು ಇನ್ನೊಂದು ಏನಕ್ಕೆ ಸ್ಕೋರ್ ಕಾರ್ಡ್ಸ್ ತುಂಬ ಜನದ ನೇಮ್, ಡೇಟ್ ಆಫ್ ಬರ್ತ್, ಹಾಗೆ ಸ್ಕೋರ್ ಕಾರ್ಡ್ಸ್ ಪಿ ಜಿದು ಡೀಟೇಲ್ಸ್ ಕೂಡ ಇದೆ. ಸೊ ಏನಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಜಸ್ಟ್ ಫಾರ್ ನಿಮಗೆ ಇದು ಮೋಟಿವೇಶನ್ ಆಗಲಿ ಅನ್ನೋದು ಕೂಡ ಒಂದು ಉದ್ದೇಶದಿಂದ ತೋರಿಸ್ತಾ ಇದ್ದೀನಿ. ಫರ್ದರ್ ಈ ಸತಿ ಆಗಿಲ್ಲ ಅಂದರೆ ನೀವು ಮುಂದಿನ ಸತಿ ಆದರೂ ಮಾಡಿಕೊಡಿ. ಸೊ ನೋ ವರೀಸ್. ಸೊ ಇದು ನಿಮಗೆ ಮೋಟಿವೇಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ದಿಸ್ ವಿಡಿಯೋ ರಿಗಾರ್ಡಿಂಗ್ ಏನು ಕಟ್ ಆಫ್ ಆಗ್ಬೋದು ಕಾಮರ್ಸು, ಸೊ ಆಲ್ ದ ಕ್ಯಾಟಗರೀಸ್ಗೆ, ಮತ್ತು ಹೌ ಓನ್ಲಿ 1000 ಎಂಟ್ರೀಸ್ ಯಾಕೆ ನಾನು ತೊಗೊಂಡಿದ್ದೀನಿ ಅಂತ ಕೂಡ ಹೇಳ್ತಾ ಹೋಗ್ತೀನಿ. 1000 ಎಂಟ್ರೀಸ್ ತೊಗೊಂಡಿರೋ ರೀಸನ್ ಬಂದು 1000 ಎಂಟ್ರೀಸ್ ಬಂದು 158 ವರೆಗೂ ತೊಗೊಂಡಿದ್ದೀನಿ. ಸೊ ಅದಕ್ಕೆ 1000 ಎಂಟ್ರೀಸ್. 158 ಯಾಕೆ ತೊಗೊಂಡಿದ್ದೀನಿ ಅಂದರೆ ಪ್ರೀವಿಯಸ್ ಕಟ್ ಆಫ್ನ ಕಂಪೇರ್ ಮಾಡಿಕೊಂಡು ಅಲ್ಲಿಂದ ನಾನು ಗ್ರೇಸ್ ಮಾರ್ಕ್ಸ್ ಏನಿದೆ ಅದನ್ನು ಅಡಿಷನ್ ಮಾಡಿಕೊಂಡು, ಸೊ 158 ವಿಲ್ ಬಿ ಜಸ್ಟ್ ಫಾರ್ ರೆಫರೆನ್ಸ್ಗೋಸ್ಕರ 158ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ನೀವು ನೋಡಬಹುದು ನಿಮ್ಮ ಸ್ಕೋರ್ಸ್ ಕೂಡ ಇಲ್ಲಿ ಇರ್ಬೋದು. ಸೊ ನೋಡ್ಕೊಳ್ಳಿ, ವಿತಿನ್ ಯಾವ ಎಂಟ್ರಿ ಒಳಗಡೆ ಬರುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಕೋಬೋದು. ಹಾಗೆ ಇಫ್ ಇನ್ ಕೇಸ್ ಈ ಸತಿ ಆಗಲಿಲ್ಲ ಅಂದರೆ ಡೋಂಟ್ ವರಿ, ಇಟ್ಸ್ ಓಕೆ. ಇನ್ನೊಂದು ಸತಿ ಈ ವರ್ಷನೇ ಇನ್ನೊಂದು ಸತಿ ಕಾಲ್ ಫಾರ್ಮ್ ಮಾಡ್ತಾರೆ. ಅಪ್ಲೈ ಮಾಡಿ, ಚೆನ್ನಾಗಿ ಅಭ್ಯಾಸ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಲಾಸ್ಟ್ ಟೈಮ್ ಈ ಸತಿ ನೀವು ಈ ಸ್ಕೋರ್ ಕಾರ್ಡ್ಸಲ್ಲಿ ಏನೇನು ತಪ್ಪಾಗಿದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅಲ್ವಾ. ಈ ಸ್ಕೋರ್ ಕಾರ್ಡ್ಸ್ ಬಂದಮೇಲೆ ನೀವು ಏನೇನು ತಪ್ಪು ಮಾಡಿರ್ತೀರಾ ಅಂತ ಗೊತ್ತಿರುತ್ತೆ ಅಲ್ವಾ. ಆ ತಪ್ಪನ್ನ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಬೇಡಿ. ಡೂ ಇಟ್ ಗುಡ್. ಸೊ ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್. ಸೊ ದಿಸ್ ಈಸ್ ಅ ಕೀ ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ನಾನು ಕೆಲವೊಂದು ರೀಡಿಂಗ್ ಟೆಕ್ನಿಕ್ಸ್ ಕೂಡ ಏನು ಹೇಳ್ಕೊಟ್ಟಿದ್ದೀನಿ, ಅಕಾರ್ಡಿಂಗ್ ಟು ದಟ್ ನಿಮಗೆ ಓದಿದ್ರೆ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗತ್ತೆ. ಸೊ ನಾನು ಫರ್ದರ್ ಹೇಳೋಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂದರೆ ಇಟ್ಸ್ ರಿಗಾರ್ಡಿಂಗ್ ಕಟ್ ಆಫ್ ಹೇಗೆ ನಿಂತ್ಕೋಬಹುದು ಅನ್ನೋದು ಒಂದು ಸಣ್ಣ ಪ್ರಿಡಿಕ್ಷನ್ ಮಾಡಿರೋದು ಅಷ್ಟೇ. ಸೊ GM ಕ್ಯಾಂಡಿಡೇಟ್ಗೆ 44% ರಿಸರ್ವೇಷನ್ ಪಿಕ್ ಮಾಡಿದಾಗ ಮೇ ಬಿ 169 to 170 ಬರುತ್ತೆ. ಸೊ ದಟ್ ಕಮ್ಸ್ ಟು 56%. ಸೊ SC ಕ್ಯಾಂಡಿಡೇಟ್ 17% ಅವರು ರಿಸಲ್ಟ್ ತೆಗೆದ್ರೆ 160 ಆರ್ 159, ದಟ್ ಕಮ್ಸ್ ಟು 53%. ಸೊ ಇದು ಪ್ಲಸ್ ಆರ್ ಮೈನಸ್ ಆಗೋ ಚಾನ್ಸಸ್ ಇದೆ ಗೈಸ್. ಸೊ ನಾನು ಅದಕ್ಕೆ ಹೇಳಿದ್ದು ಇಟ್ಸ್ ಜಸ್ಟ್ ಎ ಪ್ರಿಡಿಕ್ಷನ್ ಅಂತ. ಸೊ ಪ್ರಿಡಿಕ್ಷನ್ ಕೊಡಬೇಕಾದ್ರೂ ಕೂಡ 1-2-3% ಜಾಸ್ತಿನೇ ಕೊಟ್ಟಿದ್ದೀನಿ ನಾನು. ಸೊ ಲೈಕ್ ಇಟ್ಸ್ ಓಕೆ.
ಇಫ್ ಇನ್ ಕೇಸ್ ರಿಸಲ್ಟು ಈ ಇನ್ ಬಿಟ್ವೀನ್ ಬಂದು ಕೂಡ ಇಟ್ಸ್ ಫೈನ್ ಅಂತ ನಂಗೆ ಅನ್ಸುತ್ತೆ. ಸೊ ಅದಕ್ಕೆ ಪ್ರಿಡಿಕ್ಷನ್ ಕೊಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಇಂದನೇ ಸ್ಟಾರ್ಟ್ ಆಗಿದೆ. ಸೊ ಎಸ್ ಟಿ ಬಂದು 7% ರಿಸರ್ವೇಷನ್, ಸೊ ಅದು ಕೂಡ 160 53%ಗೆ ನಿಲ್ಲೋ ಚಾನ್ಸಸ್ ಇದೆ. ಸೊ ದಿಸ್ ಒನ್ ಇಸ್ ಕೆಟಗರಿ. ಸೊ ಕೆಟಗರಿಯಲ್ಲಿ 14% ಬರುತ್ತೆ, ದಟ್ ಈಸ್ 164 54.6%. ಕೆಟಗರಿ 2A ಗೆ 15% ಬರುತ್ತೆ, that comes to 160, and the percentage was 160 159, that comes to 53%. Category 2B 4%, 160 ನಿಲ್ಲೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವಾಟ್ 53.3%. Category 3A 4%, 164 ನಿಲ್ಲೋ ಚಾನ್ಸಸ್ ಇರುತ್ತೆ, ಸೊ 54.6%. ಸೊ category 3B 5% and 166 ಸ್ಕೋರು ನಿಲ್ಲೋ ಚಾನ್ಸಸ್ ಇರುತ್ತೆ, ದಟ್ ಕಮ್ಸ್ ಟು 55.3%. ಸೊ ಈ ಕ್ಯಾಲ್ಕುಲೇಷನ್ ಆನ್ ವಾಟ್ ಬೇಸಿಸ್ ನಾನು ಮಾಡ್ಕೊಂಡಿದ್ದೀನಿ ಅಂದರೆ 14,178 ಏನು ಅಪಿಯರ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಔಟ್ ಆಫ್ ದಟ್ 6% ನಾನು ತೆಗೆದ್ರೆ ನಮಗೆ ಇಟ್ ಕಮ್ಸ್ ಟು 850 ಆರ್ 851 ಬರುತ್ತೆ. ಸೊ ಆನ್ ದಟ್ ಬೇಸಿಸ್ 851 ಆರ್ 850ಗೆ 44%, 17%, 7%, 14%, 15%, 4% ಆ್ಯಂಡ್ 4%, 5%ನ ಅಪ್ಲಿಕೇಬಲ್ ಮಾಡಿಕೊಂಡು ಆನ್ ದಟ್ ಮಾಡಿದ್ದೀನಿ. ಸೊ ನೀವು ಒಂದ್ಸತಿ ಗೋ ಥ್ರೂ ಮಾಡಿ ಇಫ್ ಇನ್ ಕೇಸ್ ಯು ಪೀಪಲ್ ನೀಡ್ ಇಟ್. ಸೊ ಇದರದ್ದು ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಪರ್ಸ್ನಲ್ ಆಗಿ ಸೆಂಡ್ ಮಾಡುವಂಥ ವ್ಯವಸ್ಥೆ ಮಾಡ್ತೀನಿ, ಆರ್ ಎಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಎಡಿಟ್ ಮಾಡಿ, ನೋ ವರೀಸ್. ಸೊ ಥ್ಯಾಂಕ್ ಯು ಗೈಸ್, ಒಳ್ಳೆಯದಾಗಲಿ ನಿಮಗೆ, ನಿಮ್ಮ ರಿಸಲ್ಟ್ಸ್ ಪಾಸಿಟಿವ್ ಆಗಿ ಬರಲಿ. ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ. ಇಫ್ ಇನ್ ಕೇಸ್ ಆಗಲಿಲ್ಲ ಅಂದರೆ ಡೋಂಟ್ ವರಿ, ಯು ವಿಲ್ ಕ್ಲಿಯರ್ ದಿಸ್ ಟೈಮ್. ಸೊ ಈ ಸತಿ ಕೂಡ ಈ ವರ್ಷದಲ್ಲಿ ಈ ರಿಸಲ್ಟ್ ಆದಮೇಲೆ ಮತ್ತೆ ಕೆಸೆಟ್ ಕಾಲ್ಫರ್ ಮಾಡ್ತಾರೆ, ಸೊ ಆಗ ನೀವು ಕ್ಲಿಯರ್ ಮಾಡ್ಕೊತೀರಾ, ನೋ ವರೀಸ್. ಸೊ ದಟ್ಸ್ ಆಲ್ ಫಾರ್ ಟುಡೇ. Thank you so much for your valuable time, and ನೆಕ್ಸ್ಟ್ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಗೊತ್ತಲ್ಲ, ಸಬ್ಸ್ಕ್ರೈಬು ಮಾಡಿ. ಥ್ಯಾಂಕ್ ಯು ಸೋ ಮಚ್.